ಮುಂಗಾರು ಮಳೆ ಇಲ್ಲದೆ ಕಲಬುರಗಿ ಜಿಲ್ಲೆ ಅಕ್ಷರಶಃ ಬರಗಾಲದ ಭೀತಿ ಎದುರಾಗಿರುವಂಥದ್ದು. ಹೀಗಾಗಿ ಒಂದು ಕಡೆಗೆ ನೀರಿನ ಹಾಹಾಕಾರ ಶುರುವಾಗಿದ್ದರೆ ಮತ್ತೊಂದು ಕಡೆಗೆ ಕಲಬುರಗಿ ನಗರದಲ್ಲಿ ಮಹಾನಗರ ಪಾಲಿಕೆ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡುವಂಥ ಕೆಲಸ ಮಾಡ್ತಾ ಇದೆ. ಇನ್ನು ಹಲವು ಕಡೆಗಳಲ್ಲಿ ನಲ್ಲಿ ಮುಖಾಂತರ ನೀರು ಬಿಡುವಂಥ ಕೆಲಸ ಆಗ್ತಾ ಇದೆ. ಆದರೆ ಆ ನೀರು ನೋಡಿದರೆ ಆ ಒಂದು ಏನು ಮನೆಯವರಿದ್ದಾರೆ ಮನೆಯವರಿಗೆ ಆ ನೀರು ಮುಟ್ಟೋದು ಕೂಡ ಸಾಧ್ಯ ಆಗದೆ ಇರತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿರುವಂಥ ನಿಮ್ಗೆ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ನಾನಿರುವಂಥದ್ದು ಈಗ ಕಲಬುರಗಿ ನಗರದಲ್ಲಿರ್ತಕ್ಕ ಬಿದ್ದಾಪುರ ಕಾಲೋನಿ ಜಾಧವ್ ಲೇಔಟ್ ಬಡಾವಣೆಯಲ್ಲಿದ್ದೀನಿ. ಈ ಬಡಾವಣೆಯ ನಿವಾಸಿಗಳು ನಿಮಗೆ ದೃಶ್ಯದಲ್ಲಿ ಕಾಣಿಸ್ತಿರೋ ಎಲ್ಲ ಬಡಾವಣೆಯ ನಿವಾಸಿಗಳು. ಈ ಒಂದು ಮುಂಗಾರು ಆರಂಭದಲ್ಲಿ ಮಳೆ ಬಾರದೇ ಇರೋ ಕಾರಣಕ್ಕಾಗಿ ಇದೀಗ ಕಲಬುರಗಿ ಜಿಲ್ಲೆ ಭೀಕರ ಬರದ ಛಾಯೆ ಆವರಿಸಿರೋದ್ರಿಂದಾಗಿ ಮಳೆ ಇಲ್ಲದೆ ಜನರು ನೀರಿಗಾಗಿ ಪರದಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ಅಲ್ಪ ಸ್ವಲ್ಪ ನೀರು 5 ದಿನಗಳಿಗೊಮ್ಮೆ ನೀರನ್ನು ಮಹಾನಗರ ಪಾಲಿಕೆಯಿಂದ ಸರಬರಾಜು ಮಾಡಲಾಗ್ತಾಯಿದೆ. ಬಂದಿರತಕ್ಕಂಥ ನೀರು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರುವಂಥದ್ದು ಯಾವ ರೀತಿ ನೀರಿದೆ. ಸಂಪೂರ್ಣವಾಗಿ ಕಲುಷಿತ ನೀರು ಅಂದರೆ ಕಲಕು ನೀರು ಇರುವಂಥದ್ದು, ಕೊಳಕು ನೀರು ಇರುವಂಥದ್ದು. ಅಂದರೆ ಡ್ರೈನೇಜ್ ನೀರು ಕೂಡ ಈ ಒಂದು ನಲ್ಲಿ ಮುಖಾಂತರ ಮಿಕ್ಸ್ ಆಗಿ ಬಂದಿರುವಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಯಾಕಂದರೆ ನೀರು ಮುಟ್ಟೋದಕ್ಕೆ ಕೂಡ ಸಾಧ್ಯ ಆಗದೆ ಇರುವಂಥ ಭೀತಿ ಇರುವಂಥದ್ದು. ಅಂದರೆ ಒಂದು ಕಡೆಗೆ ನೀರಿಗಾಗಿ ಜನರು ಹಾಹಾಕಾರ ನಡೆಸ ನೀರಿಗಾಗಿ ಪರದಾಡುವಂಥ ಸ್ಥಿತಿ ನಿತ್ಯ ಶುರುವಾಗಿದ್ದರೂ ಕೂಡ ಬರುವಂಥ ನೀರೇನಾದರೂ ಬಳಸಬೇಕು ಅಂದರೆ ನೀರು ಮುಟ್ಟೋದಕ್ಕೆ ಕೂಡ ಭಯ ಪಡುವಂತಾಗಿದೆ. ಯಾಕಂದರೆ ಈ ನೀರಿನ ಸರಬರಾಜು ಆಗ್ತಾ ಇದೆ, ಕುಡಿಯೋದಕ್ಕೆ ನೀರು ಸರಬರಾಜು ಆಗ್ತಾ ಇದೆ. ಆದರೆ ಕುಡಿಯೋದಕ್ಕೆ ಯೋಗ್ಯ ಅಲ್ಲದ ಒಂದು ಕಡೆ ಆದರೆ ಬಳಕೆ ಮಾಡೋದು ಕೂಡ ಈ ನೀರು ಯೋಗ್ಯ ಇಲ್ಲದಿರೋ ಕಾರಣಕ್ಕಾಗಿ ಜನರು ನೀರಿಗಾಗಿ ಪರದಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ನಲ್ಲಿ ಮುಖಾಂತರ ಏನು ಕಲುಷಿತ ನೀರು, ಕೊಳಕು ನೀರು ಏನು ಬರ್ತಾ ಇದೆ. ಇದರಿಂದಾಗಿ ನಾನಾ ರೀತಿಯ ಸಾಂಕ್ರಾಮಿಕ ರೋಗದ ಭೀತಿ ಕೂಡ ಈ ಒಂದು ಬಡಾವಣೆ ನಿವಾಸಿಗಳಿಗೆ ಕಾಡ್ತಾ ಇರುವಂಥದ್ದು. ಎಲ್ಲಿ ರೋಗ ಬಾಧಿಸುತ್ತೆ ಅನ್ನುವಂಥ ಆತಂಕದಲ್ಲೇ ಈ ಒಂದು ಬಡಾವಣೆಗಳ ನಿವಾಸಿಗಳಿದ್ದಾರೆ. ಒಂದು ಕಡೆಗೆ ಮಹಾನಗರ ಪಾಲಿಕೆ ಅಧಿಕಾರಿಗಳ ವಿರುದ್ಧ ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತಂದರೆ ಕಳೆದ 10-15 ದಿನಗಳಿಂದ ಇದೇ ರೀತಿಯ ನೀರು ಬರ್ತಾ ಇದೆ. ಅಂದರೆ 5 ದಿನಗಳಿಗೊಮ್ಮೆ ನೀರು ಪೂರೈಕೆ ಮಾಡಲಾಗ್ತಾ ಇದ್ದಾರೆ. ಬರುವಂಥ ನೀರು ಕೂಡ ಬಳಕೆಗೆ ಯೋಗ್ಯ ಇಲ್ಲದೆ ಇರೋ ಕಾರಣಕ್ಕಾಗಿ ಕಲುಷಿತ ನೀರಿನಿಂದ ಅಕ್ಷರಶಃ ಈ ಒಂದು ಜಾಧವ್ ಲೇಔಟ್ ಬಡಾವಣೆ ನಿವಾಸಿಗಳು ತತ್ತರಿಸಿ ಹೋಗಿದ್ದಾರೆ. ನೀರಿಗಾಗಿ ಹಣ ಕೊಟ್ಟು ನೀರು ತರುವಂಥ ಸ್ಥಿತಿ ಇಲ್ಲಿ ಸದ್ಯಕ್ಕೆ ನಿರ್ಮಾಣ ಆಗಿದೆ. ನಿವಾಸಿಗಳಿದೆ, ಅವರೇನು ಮಾತಾಡ್ತಾ ಹೋಗ್ತೀನಿ. ಸರ್, ಎಷ್ಟು ದಿನದಿಂದ ಈ ರೀತಿ ನೀರು ಬರ್ತಾ ಇದೆ? ಸೊ 2 ವಾರ ಆಯ್ತು ಸರ್. 2 ವಾರ ಇವತ್ತಿಗೆ 2 ದಿನ ಐತ್ರಿ ಮೇಲೆ. ನಮ್ಮ ಬಿದ್ದಾಪುರ ಕಾಲನಿ ನೀರಿಗೆ ಶುದ್ಧ ನೀರಿಲ್ಲ. ಶುದ್ಧ ನೀರು ಕಾಣಬೇಕಾದ್ರೆ ಇವಾಗ ನಮಗೆ ಪೂರಾ ಸಂಕಟದಾಗ ಆಗಿಟ್ಟಾರೆ ಸರ್. ಶುದ್ಧ ನೀರು ನಾವೇನು ನೋಡಿಲ್ಲ ರೀ. ಅದು ಫಸ್ಟಿಗೆ ನೀರು ಬಿಡಬೇಕಾದ್ರೆ ಪೂರ ಕರಿ ನೀರು ಬರ್ತದೆ ಸರ್, ನಾಲಿ ನೀರು. ಅದು ನಾಲಿ ನೀರು ಬಿಟ್ಟು ಅರ್ಧ ತಾಸು ಆದ್ಮೇಲೆ ತುಂಬ್ಕೋಬೇಕಾದ್ರೆ ಅದು ಕೂಡ ಸ್ಮೆಲ್ ಬರ್ತದೆ ಸರ್. ಆ ಸ್ಮೆಲ್ ಆದಮೇಲೆ ಮತ್ತು ಇದೇ ಥರ ನೀರು ಇದಕ್ಕೆ ನಾವು ಬಾಯಾಗ ಹೆಂಗೆ ಹಾಕ್ಕೋಬೇಕು ಸರ್? ಮೈ ಮೇಲೆ ಹಾಕೊಂಡ್ರೆ ಮೈಯೆಲ್ಲ ತುರಿಸ್ತದೆ ಸರ್. ಇದಕ್ಕೆ ನಾವು ಎಷ್ಟು ದಿನ ಅಷ್ಟೇ ಇರಮ್ ಸರ್. ಅವರು MLA ಅವರಿಗೆ ನಾವು ಯಾರಿಗೆ ಹೋಗಿ ಬಾಗಿಲು ತಟ್ಟಬೇಕು, ಯಾರಿಗೆ ಹೋಗಿ ಕೇಳ್ಬೇಕು ಸರ್? ಈ ರೀತಿ ನೀರು ಬರ್ತಾ ಇದೆಯಲ್ಲ, ಇದು ಬಳಸೋದಕ್ಕೂ ಇಲ್ಲ, ಕುಡಿಯೋಕ್ಕೂ ಯಾವುದಕ್ಕೂ ಯೋಗ್ಯ ಇಲ್ಲ. ಒಂದು ಈಗ ಈ ರೀತಿ ನೀರು ಗಲೀಜು ನೀರು ಬರ್ತಾ ಇದೆ ಅಂತ ನಿಮ್ಮ ಕಾರ್ಪೊರೇಟರ್ಗೆ, ನಿಮ್ಮ MLA ಅವ್ರಿಗೆ ಯಾರು ಗಮನಕ್ಕೆ ತಂದಿದ್ದೀರಿ? ಹೇಳಿದ್ದೇವೆ ಸರ್, ಕಾರ್ಪೊರೇಟರ್ಗೆ ಹೇಳಿದ್ದೀವಿ. ಆಯ್ತು ಸರಿ, ನಾವು ಟ್ಯಾಂಕರ್ ಕಳಿಸ್ತೀವಿ ಅಂತಾರೆ. ಎಷ್ಟು ದಿನ ಕಳಿಸ್ಬೋದು ಸರ್? ಎಷ್ಟು ದಿನ ಅವ್ರಿಗೆ ನಾವು ಹಚ್ಬೋದು? ಹಚ್ಚಿದಾಗರೆ ಈ ಬೆಳಿಗ್ಗೆ ಹಚ್ಚಿದ್ರೆ ನಾಳೆ ಬರ್ತೇವೆ ಸರ್ ಟ್ಯಾಂಕರ್. ಅಷ್ಟು ಪರಿಸ್ಥಿತಿ ಇವತ್ತು ಎಲ್ಲ ಕಡೆ ಗಂಭೀರ ಇದೆ. ಹೇಳಿದ್ದೀನಪ್ಪ ಅಂತಾರೆ. ಬಟ್ ಅವ್ರ ಮೇಲೆ ಭರೋಸಾ ಇಟ್ಕೊಂಡು ಕೊಡೋಕ್ಕಾಗ್ತದೆ? ಮನೇಲಿ ಮಕ್ಕಳಿದ್ದಾರೆ ಸರ್, ಸ್ಕೂಲಿಗೆ ಹೋಗೋಕ್ಕಾಗಲ್ಲ, ಸ್ನಾನ ಮಾಡೋಕ್ಕಾಗಲ್ಲ. ಈ ಥರ ಯೂಸ್ ಮಾಡಿದ್ರೆ ಹಾಸ್ಪಿಟ್ಲಿಗೆ ನಮ್ಮ ಹಿರಿಯರುಗಳಿದ್ದಾರೆ, ಅವ್ರಿಗೆ ಯಾರಿಗದು ನಾವು ಹೆಂಗೆ ನೋಡ್ಕೊಂಡು ಹೋಗಬೇಕು? ಇಷ್ಟೆಲ್ಲ ಸಮಸ್ಯೆ ನಮಗೆ. ಬಿದ್ದಾಪುರ ಕಾಲನಿಯಲ್ಲೆಲ್ಲ ಬಿದ್ದಾಪುರ ಕಾಲನಿ ನಾವು ನರಕ ಕಾಣತ್ತೀವಿ ಸರ್. ಇಂಥ ಸರ್ಕಾರ ಇಟ್ಕೊಂಡು ನಾವು ಏನು ಮಾಡ್ಬೇಕು ಸರ್? ಗೆದ್ದಿದ್ದಾರೆ, 1 ದಿನ ಬಂದು ನಮಗೆ ನೋಡಿಲ್ಲ. ಗೆದ್ದಾದ್ಮೇಲೆ ಬಂದು ನೋಡ್ಬೇಕ್ರಲ್ಲ ಸರ್. ಎಲ್ಲೋ ಒಂದು ಕಡೆ ಗುಡಿ ಹಾಕ್ಬಿಟ್ಟು ಮೀಟಿಂಗ್ ಮಾಡ್ಕೊಂಡು ಹೋಗ್ತಾರೆ. ಮೀಟಿಂಗ್ ಮಾಡಿದ್ರೆ ಈ ಥರ ಆಗುತ್ತೆ ಸರ್. ಬಂದು ಫೀಲ್ಡಲ್ಲಿ ಬಂದು ಯಾರು ಇದಕ್ಕೆ ಜಿಮ್ಮೆದಾರಿ ಅಧಿಕಾರಿಗಳು ಬಂದು ಇದಕ್ಕೆ ಸಂಬಂಧಪಟ್ಟ ಯಾರು ಅಧಿಕಾರಿಗಳ ಬಂದು ಲೀಕೇಜ್ ಹುಡುಕಾಡ್ಬೇಕಲ್ಲ ಸರ್. ಗುಡಿಯಾಗಿ ಏನು ಸಾಲ್ವ್ ಆಗ್ತದೆ ಸರ್? ಅವ್ರವ್ರು ಬೆಂಬಲಿಗರವ್ರು ಬರ್ತಾರೆ, ನಾವು ಹೇಳಿದ್ದೀವಿ ಸ್ಥಳದಲ್ಲೇ ಮಾತಾಡಿದ್ದಾರೆ ಅಂತೇಳಿ ಆಗ್ತಾರೆ ಸರ್ ಗ್ರೂಪಲ್ಲಿ. ಇಲ್ಲೇನು ಬರ್ತಾ ಇದೆ ಸರ್? ಸ್ಥಳದಲ್ಲೇ ಮತ್ತೆ ಹೀಗಾಕಾಯ್ತು ಕೊಳಚೆ ನೀರು ಬರಬೇಕು. ಇದೊಂದು ಬಡಾವಣೆ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದಿಷ್ಟು ಮಹಿಳೆಯರಿದ್ದಾರೆ, ಅವರನ್ನು ನಾನು ಮಾತಾಡಿಸ್ತಾ ಹೋಗ್ತೀನಿ. ಯಾಕಂದರೆ ಈಗಾಗಲೇ ಮಳೆ ಇಲ್ಲದೆ ಕಾರಣಕ್ಕಾಗಿ ಈ ಒಂದು ಬಡಾವಣೆಯಲ್ಲಿರ್ತಕ್ಕಂಥ ಅವರ ಮನೆಗಳಲ್ಲಿರ್ತಕ್ಕಂಥ ಬೋರ್ವೆಲ್ ಕೂಡ ನೀರಿಲ್ಲದೆ ಬತ್ತಿ ಹೋಗಿರೋದ್ರಿಂದ ನೀರಿಗಾಗಿ ಒಂದು ರೀತಿಯಿಂದ ಪರದಾಡ್ತಾರೆ, ತತ್ತರಿಸಿ ಹೋಗಿದ್ದಾರೆ. ಮಹಿಳೆಯರಿದ್ದಾರೆ, ಅವ್ರನ್ನು ಮಾತಾಡಿಸ್ತಾ ಹೋಗ್ತೀನಿ. ಈಗ ಈ ರೀತಿ ನೀರು ನಿಮ್ಮ ನಲ್ಲಿಯಲ್ಲಿ ಬರ್ತಾ ಇದೆ ಅಮ್ಮ, ಇದು ಬಂತು ಬಳಸೋಕೆ ಆಗ್ತಾ ಇಲ್ಲ. ಏನು ಮಾಡ್ತಾಯಿದ್ರೆ? ಆಲ್ಟರ್ನೇಟ್ ಏನು ಮಾಡ್ತೀವಿ? ನೀರಿಗೆ ಹೆಂಗೆ ಮಾಡ್ತಾ ಇದ್ದಾರೆ ಸರ್? ಫಿಲ್ಟರ್ ನೀರು ತರೋದು ಈಗ ನಮ್ಮಂತ ಬಡ್ರಿ ಎಷ್ಟು ತರಬೇಕ್ರಿ? 1 ಬಾಟ್ಲಿ 2 ಬಾಟ್ಲಿ ನಡೀತದ್ರಿ. ಈಗ ತರಕಾರಿ ತೊಳಿಲಕ್ಕೂ ಫಿಲ್ಟರ್ ನೀರ, ಅಕ್ಕಿ ತೊಳಿಲಕ್ಕೂ ಫಿಲ್ಟರ್ ನೀರು. ನಾವು ಅದಕ್ಕೆ ತರಬೇಕ್ರಿ ಸರ್? ಈಗ ನಳದ ನೀರು ಪ್ರತಿಯೊಂದಕ್ಕೆ ಯಾವುದಕ್ಕೂ ಯೂಸೇ ಮಾಡ್ಲಿಕ್ಕೆ ಬರ್ತಾ ಇಲ್ರಿ ಸರ್. ಮಕ್ಳಿಗೆ ಸ್ನಾನ ಇಲ್ಲ, ಏನೂ ಇಲ್ಲ. ಮಕ್ಳು ಸ್ನಾನ ಮಾಡೋದಂತ ಗಲೀಜು ನೀರು ಮಾಡಮ್ಮಿ ಅಂತಾರೆ ಸರ್. ಹ್ಯಾಂಗೆ ಮಾಡ್ಬೇಕ್ರಿ? ಏನು ಮಕ್ಳಿಗೆ ಸ್ನಾನಕ್ಕೂ ಅವೇ ತರಬೇಕಾ ಫಿಲ್ಟರ್ ನೀರೇ? ನಾವು ಎಷ್ಟು ಮಾಡ್ಬೇಕು ಸರ್? ಕೂಲಿ ಮಾಡ್ಕೊಂಡು ತಿನ್ನೋರು ನಮ್ಗೆ ಆತದ್ರಿ ಸರ್. ಅದಕ್ಕೆ ಮುಂದೆ ಏನಾರೇ ಪರಿಹಾರ ಮಾಡಿರಿ ಸರ್. ನೀರ ಸ್ವಚ್ಛ ಏನಾರೇ ಮಾಡಿರಿ. ಇಲ್ಲಾಂದ್ರೆ ನೀರು ಬರ್ತಾರೆ ಸರ್, 4 ದಿನಕ್ಕೆ 5 ದಿನಕ್ಕೆ ಬರ್ತಾವ್ರಿ. ಅದು ಬಿಡೋದೇ ನಸುಗ್ನಾಗ 4 ಗಂಟೆಗೆ ಹೇಳೋದಾತ ಸರ್.
ಬರೋದು ಒಂದು ಅರ್ಧ ತಾಸು ಬಿಡ್ತಾವ್ರಿ ಸರ, ಯಾವ ಟೈಮಿಗೆ ನೀರು ಸಿಗ್ತಾವೆ ಯಾವ ಟೈಮಿಗೆ ಸಿಗಲ್ಲ. ಈಗ ಮೊನ್ನೆ ಬಿಟ್ರೆ ಸರ ಒಂದು ತಾಸು ಭೀ ಬಿಟ್ಟಿಲ್ಲ ಸರ, ಒಂದು 15-20 ನಿಮಿಷ ಬಿಟ್ಟಾರಿ. ಈ ನೀರು ಏನಾದರೂ ನಿಮ್ಗೆ ಮುಟ್ಲಿಕ್ಕೆ ಆಗ್ತದಮ್ಮ? ಏನ್ ನೀರು ಮುಟ್ಟಲೇ ರೀ, ಒಟ್ಟಾರ ಯೂಸೇ ಇಲ್ರಿ. ಫಿಲ್ಟರ್ ನೀರು ನೋಡಿ ಹೊಲಸ ನೀರು ಗಬ್ಬು ವಾಸನೆ ಬರ್ತಾವ. ಕೈ ಹಿಡಿದು ಕೈ ಸುದಕ್ಕೆ ನಾರ್ತದ್ರಿ, ನಲ್ಲಿ ನೀರು ಬರ್ತಾವ್ರಿ. ಯಾವುದಕ್ಕೂ ಇಲ್ಲ ಸರ್ ಅವು ನೀರು. ಮೈ ತುರ್ಸಲ್ಗೈತಿದ್ರಿ ತಗೊಂಡ್ ಮತ್ತೆ ಬೋರ್ವೆಲ್ದಾಗ ನೀರಿಲ್ಲ ನಾವೇ ತಗೊಳೋದ್ರಿ ನೀರು. ಮತ್ತೆ ಏನು ಮಾಡೋದ್ರಿ ಈಗ ಕಾಸೋದು ಅವೇ ತಗೊಳ್ಳೋದು. ಮೈ ತುರಿಸ್ತದ್ರಿ, ಮತ್ತೆ ಏನು ಮಾಡೋದು ಮೈ ತುರ್ಸಿದ್ರಿ. ನೀರೇ ವಾಪರಸಲಿಕ್ಕೆ ಬೋರ್ ನೀರಿಲ್ಲ, ಎಲ್ಲಿ ಇಲ್ಲ ನೀರು. ಇದು ಬಡಾವಣೆ ನಿವಾಸಿಗಳು ಹೇಳ್ತಾ ಇರುವಂಥದ್ದು ಅಂದರೆ ಗಲೀಜು ಕೊಳಕು ನೀರು ಬರ್ತಾ ಇರೋದ್ರಿಂದಾಗಿ ನಮ್ಮ ಬಳಕೆಗೂ ಕುಡಿಯೋದಕ್ಕೆ ಒಂದು ಕಡೆಗೆ ಇರಲಿ, ಬಳಕೆ ಮಾಡೋದು ಕೂಡ ಸಾಧ್ಯ ಆಗದೇ ಇರತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ. ಮತ್ತೊಂದು ಕಡೆಗೆ ನೀರಿಗಾಗಿ ದಿನನಿತ್ಯ ಪರದಾಡ್ತಾ ಇದ್ದೀವಿ, ನೀರು ಬರ್ತಾ ಇಲ್ಲ, ಟ್ಯಾಂಕರ್ ಮೂಲಕ ಕೂಡ ನೀರು ಸರಬರಾಜು ಸರಿಯಾಗಿ ಮಾಡುವಂಥ ಕೆಲಸ ಆಗ್ತಾ ಇಲ್ಲ ಅನ್ನೋಂಥ ಆಕ್ರೋಶ ವ್ಯಕ್ತಪಡಿಸಿದೆ. ಅದರಲ್ಲೂ ಕೂಡ ಈ ರೀತಿಯ ಒಂದು ಡ್ರೈನೇಜ್ ನೀರೇನು ನಲ್ಲಿಗಳ ಮುಖಾಂತರ ಏನು ಬರ್ತಾ ಇದೆ, ಹೀಗಾಗಿ ಈ ಒಂದು ಕೊಳಕು ನೀರಿನಿಂದಾಗಿ ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತದೆ, ಆರೋಗ್ಯ ಸಮಸ್ಯೆ ಉಂಟಾಗ್ತಾ ಇದೆ ಅನ್ನುವಂಥ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ಮೇಲಾದರೂ ಕೂಡ ಮಹಾನಗರ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಎಲ್ಲಿ ನಲ್ಲಿ ನೀರಿಗೆ ಡ್ರೈನೇಜ್ ನೀರು ಮಿಕ್ಸ್ ಆಗ್ತಾ ಇದೆ ಅನ್ನುವಂಥ ಪರಿಶೀಲನೆ ನಡೆಸಿ ಶುದ್ಧ ಕುಡಿಯುವ ನೀರನ್ನು ಕೊಡುವಂಥ ಕೆಲಸ ಮಹಾನಗರ ಪಾಲಿಕೆ ಅಧಿಕಾರಿಗಳು ಮಾಡಬೇಕಾಗಿದೆ. ಒಟ್ಟಿನಲ್ಲಿ ಒಂದು ಕಡೆಗೆ ಬರದ ಛಾಯೆ ಕಲಬುರಗಿ ಜಿಲ್ಲೆಯಲ್ಲಿ ಆವರಿಸಿದರೆ, ಮತ್ತೊಂದು ಕಡೆಗೆ ನೀರಿಗಾಗಿ ಜನರು ತತ್ತರಿಸಿ ಹಾಹಾಕಾರ ಪಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಕ್ಯಾಮ್ರಾ ಪರ್ಸನ್ ಶಾಣು ಜೊತೆ ಬಜರಂಗಿ ನ್ಯೂಸ್ ಫಸ್ಟ್ ಕಲಬುರಗಿ.